ಆ ನನಗೆ ಊಟ ಮಾಡಿಸುವುದಕ್ಕೆ ನೀನು ಯಾರು ಬೇಕಲ್ಲ. ನನ್ನನ್ನು ಹೆತ್ತವಳ, ನನ್ನನ್ನು ಹೊತ್ತವಳ, ಬಾಯಿಗೆ ತುತ್ತನ್ನ ಇತ್ತವಳ, ಅದು ಯಾವುದೂ ಅಲ್ಲ ಅಂತ ಮೇಲೆ ನಿನ್ನ ಅವಶ್ಯಕತೆ ಏನುಂಟು? ಯಾರು ಬರುವುದಬೇಡ, ಹೋಗೋ. ಹೆದರ್ಕೊಂಡ್ಯಾ? ಭಯ ಆಯ್ತಾ? ಏನಿಲ್ಲ, ತಮಾಷೆಗಷ್ಟೇ. ಬಾಯಲ್ಲಿ ಊಟ ಮಾಡ್ತೀಯಾ? ಯಾವ ಕೈಯಲ್ಲಿ? ಈ ಕೈ ಊಟ ಎಷ್ಟು ರುಚಿ ಗೊತ್ತಾ? ನೀನು ಊಟ ಮಾಡಿಸುವುದು, ನಾನು ಊಟ ಮಾಡುವುದು, ನಾವು ಊಟ ಮಾಡುವುದು, ನೀವು ಊಟ. ನಾನಿರುವಲ್ಲಿಗೆ ಯಾರು ಬರಕೂಡದು, ಬರಬಾರದು. ನೀ ನನಗೆ ಊಟ ಮಾಡಿಸುವುದು ಬೇಡ, ನಾನೇ ಊಟ ಮಾಡಿಸ್ತೇನೆ. ಅವರು ಮನುಷ್ಯರಲ್ಲ, ಅವರು ದೊಡ್ಡ ರಾಕ್ಷಸ. ಅಯ್ಯಯ್ಯೋ ನಾಣಿ, ಈ ಪಾಪಿ ಆಡಿದ ಮಾತನ್ನು ಕೇಳಿದೀಯಾ? ನನ್ನನ್ನ ರಾಕ್ಷಸ ಅಂತೆ. ಇಲ್ಲಿವರೆಗೆ ನಾನೇ ನನ್ನ ಅಣ್ಣನಿಗೆ ಏನು ಹೇಳಿಲ್ಲ. ಮೊನ್ನೆ ಬಂದವಳು ಈ ಪಾಪಿ ನನ್ನ ಅಣ್ಣನಿಗೆ ರಾಕ್ಷಸ ಅಂತ ಹೇಳ್ತಿದ್ದಾಳೆ. ಅಣ್ಣನಿಗೆ ಊಟ ಕೊಡ್ಬೇಕು, ಅಣ್ಣನ ಸೇವೆ ಮಾಡ್ಬೇಕು. ಆಗುದಿಲ್ವಾ? ಆಗುದಿಲ್ಲ ಅಂತಾದ್ರೆ ಒಂದು ಕ್ಷಣವೂ ಅರಮನೆಯಲ್ಲಿ ಇರ್ಲಿಕ್ಕಿಲ್ಲ, ಓಡಿಸಿ ಬಿಡ್ತೇನೆ. ನೀನು ಮಾತಾಡಿದ್ರೆ ಇನ್ನೊಂದು ಇಲ್ಲಿಂದ ಓಡಿಸ್ತೇನೆ. ನನ್ನ ಜಾಗ ಎಲ್ಲುಂಟು ಅಲ್ಲಿ ಗಟ್ಟಿ ಇರ್ತದೆ. ಅಧಿಕ ಪ್ರಸಂಗ ನೀ ಮಾತಾಡಿದ್ರೆ ಮೂವರನ್ನು ಇಲ್ಲಿಂದ ಕಳಿಸ್ತೇನೆ. ನಾವು 3 ಜನ ಕಳಿಸಿ ನೀವು ಒಬ್ಬರಿಗೆ ಅಂತ ಮಾಡ್ತೀವಿ. ಇಲ್ಲಿಗೆ ನಾನು ಒಬ್ಬಳೇ ಸಾಕಾಗ್ತದೆ. ನೀವು ಒಬ್ಬರೇ ಕಂಬ ಹೋಗೋಕೆ ಆಗ್ತಾ? ಒಂದು ಅರ್ಧ ತಂದು ಅಲ್ಲ ಮನೆಗಪ್ಪ ಒಂದು ಗಿಡಿಕ್ಕ ಮಾಡುವ. ನಿಮಗಾದ ಅವ್ರು ಹಾಕಿದ ರಾಗಕ್ಕೂ ಏನು ಹೊಂದಾಣಿಕೆ. ಕೆಂಪಾದವ ಕೆಂಪಾದವ